ಎಲ್ಲರಿಗೂ ನಮಸ್ಕಾರ. ಇನ್ನೇನು ಹಪ್ಪಳ ಸಂಡಿಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೇವಿ. ಈ ಬಿಸಿಲ್ನಾಗ ನಾವು ಹಪ್ಪಳ ಸಂಡಿಗೆ ಮಾಡ್ಕೋಬೇಕು ನೋಡ್ರಿ. ಈ ಸಾಬುದಾನಿ ನೀವು ಕಿರಾಣಿ ಸ್ಟೋರ್ನಾಗ ಸಿಗ್ತಾವು. ಇದನ್ನು ನಾನು ನೈಟು ನೆನೆಸಿ ನೋಡ್ಬೋದು. ಈಗ ನಾನು ಯಾವ ಬಟ್ಲ ತೋರಿಸಿಲ್ಲ ಆ ಬಟ್ಲದಿಂದ 2 ಬಟ್ಲ ಯಾವುದೋ ತೊಗೊಂಡ್ರು ನೀವು ಒಂದು ಬಟ್ಲಿಗೆ ನೀವು 4 ಬಟ್ಲ ನೀರನ್ನ ಹಾಕ್ಕೋಬೇಕಾಗತ್ತೆ. ನಾನು 2 ಬಟ್ಲ ತೊಗೊಂಡಿನಿ, ಆಗಲ್ಲಿ ತೋರಿಸಿದ್ನಲ್ಲ ಆ ಬಟ್ಲದಿಂದ. ಇದನ್ನು ನೈಟ್ ನೋಡ್ರಿ ನೆನೆಸಿ ಇಟ್ಟೀನಿ. 1-2 ಸಾರಿ ತೊಳ್ಕೊಂಡು ನೀಟಾಗಿ ಅದನ್ನ ನೆನೆಸಿ ಇಡಬೇಕು ನೈಟು. ಮಾರ್ನಿಂಗ್ ಅಂದ್ರಾಗ ತುಂಬ ಚೆನ್ನಾಗಿ ನೆಂದಿರ್ತಾವೆ, ನಾನು ತೋರಿಸಿದ್ನಲ್ಲ ಈಗ ಆ ಥರ. ಈಗ ನೀರು ಹೆಸರಿಟ್ಟೇನೆ, ಅದನ್ನು ನಾನು ಹೇಳಿದ್ನಲ್ಲ, 1 ಬಟ್ಲ ನೀವು ಯಾವುದೋ ಬಟ್ಲದಿಂದ 1 ಬಟ್ಲ ಸಾಬುದಾನಿ ತೊಗೊಂಡ್ರೆ 4 ಬಟ್ಲ ನೀರು ತೊಗೋಬೇಕು. ಇದು ಅಳತಿ ಕರೆಕ್ಟಾಗಿರ್ತೈತಿ, ನೋಡಿಕೊಂಡು ತೊಗೊಳ್ರಿ. ನೀರು ಚಲೋತ್ನಾಗೆ ಕುದಿ ಬರಬೇಕು. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ರಿ. ಉಪ್ಪನ್ನ ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು, ಯಾರಾದರೂ ಮಾಡ್ಕೋಬೋದು. ನೋಡ್ಬೋದು ನಾನು ಕಲ್ಲು ಉಪ್ಪನ್ನ ಹಾಕ್ಕೊಳಕತ್ತೀನಿ. ಭಾಳ ಉಪ್ಪನ್ನೂ ಹಾಕ್ಕೋಬೇಡ್ರಿ, ಉಪ್ಪು ಆತಂದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ಎಲ್ಲ ಥರದ ಹಪ್ಪಳ ಸಂಡಿಗೆನ ನಾವು ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷವಿಡೀ ತಿನ್ಬೋದು. ಮಕ್ಳಿಗಂಕರು ಸಖತ್ ಇಷ್ಟ ಆಗ್ತೈತಿ ಟೀ ಜೊತೆ ತಿನ್ನಕ್ಕೆ. ಇವನ್ನ ನೋಡ್ಬೋದು. ಈಗ ನಾನು ನೆನೆಸಿದ ಸಾಬುದಾನಿನ ಹಾಕ್ಕೊಳಕತ್ತೀನಿ. ಈಗ ನಾನು ಅಳತಿನ ನಿಮ್ಗೆ ಹೇಳೀನಿ, ಯಾವ ಬಟ್ಲದಿಂದ ನೀವು ತೊಗೊತೀರಿ ಸಾಬುದಾನಿ ಆ ಬಟ್ಲದಿಂದ 1 ಬಟ್ಲ ಏನಾರ ತೊಗೊಂಡ್ರಿ ಅಂತಂದ್ರೆ ಅದರಿಂದ 4 ಬಟ್ಲ ನೀರು ಹಾಕ್ಕೋಬೇಕಾಗತ್ತೆ. ಇದೇ ಅಳತಿ ಕರೆಕ್ಟಾಗಿರ್ತೈತಿ. ನೋಡ್ಬೋದು. ಈಗ ಇದು ಚಲೋತ್ನಾಗಿ ಕುದಿಬೇಕು. ಇದು ಕುದಿತಾ ಏನಾಗ್ತೈತಿ ಅಂತಂದ್ರೆ ಗಟ್ಟಿ ಆಗ್ತಾ ಬರುತ್ತೆ. ಇದು ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ. ನೋಡ್ಬೋದು ನೀವು, ಈಗ ಮುಂದೆ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಮತ್ತು ಇನ್ನೊಂದು, ಈ ಸಂಡಿಗೆ ಮಾಡುವಾಗ ನೀವು ಬಟ್ಟೆನ ಹಾಕ್ಕೋಬೇಡ್ರಿ, ಬಟ್ಟೆ ಮೇಲೆ ಒಟ್ಟ ಮಾಡಬೇಡ್ರಿ. ಅವು ತೆಗೆಯುವಾಗ ಹರಿತಾವು. ಅದರ ಸಂಬಂಧ ಪ್ಲಾಸ್ಟಿಕ್ನ ನೀವು ಹಾಕ್ಕೊಂಡ್ರಿ ಅಂತಂದರೆ ಈಸಿಯಾಗಿ ನಾವು ತೆಗಿಬೋದು ಸಂಡಿಗೆಗಳನ್ನು. ಸಾಬುದಾನ ಸಂಡಿಗೆ ಬಾಯಾಗಿಟ್ರೆ ಕರಗ್ತಾವು, ಟೀ ಜೊತೆ ಸಖತ್ತಾಗಿರ್ತಾವೆ ನೋಡ್ರಿ. ಮಾಡ್ತಾ ನೋಡ್ಬೋದು ಎಷ್ಟು ಗಟ್ಟಿಯಾಗೈತಿ. ಇಷ್ಟಾದ್ರೆ ಸಾಕಾಗ್ತೈತಿ. ಇದು ಕರೆಕ್ಟ್ ಹದ ನೋಡ್ರಿ ಸಂಡಿಗೆ ಮಾಡೋಕೆ. ಈಗ ರೆಡಿ ಮಾಡೇವಿ ನೋಡ್ರಿ, ಪ್ಲಾಸ್ಟಿಕ್ ಹಾಕಿ. ಈಗ ಇದ್ರ ಮೇಲಿನ 1 ಸ್ಪೂನ್ ಸಹಾಯದಿಂದ ನಾವು ಹಾಕ್ಕೊಂತ ಹೋಗ್ಬಿಡನ್ರಿ. ನಿಮಗೆ ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ದೊಡ್ಡದು ನೀವು ಹಾಕ್ಕೋಬೋದು. ಯಾಕಂದರೆ ಇವು ದುಪ್ಪಟ್ಟಾಗ್ತಾವು, ಎಷ್ಟು ಸಣ್ಣ ಇರ್ತಾವು. ಅವು 2 ಅಳತಿ ಆಗ್ತಾವೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ದೊಡ್ಡ ಆಗ್ತಾವೆ ಇವು. ಮತ್ತು ಬಾಯಾಗಿಟ್ರೆ ಕರಗ್ತಾವೆ, ಅಷ್ಟು ಮಸ್ತ್ ಆಗ್ತಾವು ಸಾಬುದಾನ ಸಂಡಿಗೆ. ಈಗ ನೋಡ್ರಿ ನಾನು ಈ ಅಳತಿ ಒಳಗೆ ಹಾಕ್ಕೊಳಕತ್ತೀನಿ. ಭಾಳ ಈಸಿಯಾಗಿ ಮಾಡ್ಕೋಬೋದು ಇದನ್ನ. ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡ್ಬಿಟ್ರೆ. ಇನ್ನೂ ಒಂದು ನೆರಳೊಳಗೆ ಮಾಡ್ಕೊಳ್ರಿ ಆದಷ್ಟು. ಬಿಸಿಲು ಅನ್ನೋರಾಗ ಈಗ ಸಾಯಂಕಾಲ ಅನ್ನರಾಗ ಒಣಗಿ ಬಿಡ್ತಾವು. ನಾವು ಮಾರ್ನಿಂಗ್ ಈ ಥರ ನೈಟು ನಾವು ನೆನೆಸಿ ಮಾರ್ನಿಂಗ್ ಈ ಥರ ಮಾಡಿ ಹಾಕಿಬಿಟ್ರೆ ನೆರಳೊಳಗೆ, ಬಿಸಿಲು ಸಾಯಂಕಾಲ ಅನ್ನೋರಾಗ ನಿಮ್ಗೆ ಎಲ್ಲ ರೆಡಿ ಆಗಿಬಿಡ್ತಾವು. 1-2 ದಿನ ನೀವು ಬಿಸಿಲಿಗೆ ಹಾಕ್ಕೊಳ್ರಿ. ಆಮೇಲೆ ಹಾಕ್ಕೊಂಡು ಒಂದು ಡಬ್ದಾಗ ಹಾಕಿಟ್ಬಿಟ್ರೆ ಮುಗೀತು ನೋಡ್ರಿ. 1 ವರ್ಷವಿಡೀ ತಿನ್ಬೋದು. ಮಕ್ಕಳು ಮಾತ್ರ ಸಖತ್ ಇಷ್ಟಪಟ್ಟು ತಿಂತಾರೆ ಇವನ್ನ. ನೋಡಿರಿ ಈ ಥರ ಅಳತಿ ಈ ಥರ ಹಾಕ್ಕೊಂತ ಹೋಗ್ಬಿಡೋದು. ಒಂದು ಸ್ವಲ್ಪ ಬೇಗ ಹಾಕ್ರಿ. ಬರೀ 2 ಬಟ್ಲದಾಗ ಎಷ್ಟೋ ಕೊಂಡು ಸಂಡಿಗೆ ಆಗ್ತಾವೆ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ನಾನು. ಭಾಳ ಆಗ್ತಾವೆ ಸಂಡಿಗೆಗಳು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ಸಾಯಂಕಾಲ ನಾವು ಎಲ್ಲ ಒಣಗಾದ್ಮೇಲೆ ನಾನು ಈಗ ನೋಡ್ರಿ ಎಣ್ಣೆ ಒಳಗೆ ಕರಿಯಾಕತ್ತೀನಿ. ಈಗ ಎಣ್ಣೆ ಚಲೋತ್ನ ಕಾದಿರಬೇಕು. ಎಷ್ಟು ಸಣ್ಣ ಅದಾವ ನೋಡ್ರಿ ಸಂಡಿಗೆ. ನೋಡ್ಬೋದು ಒಣಗಿಂದ ಈ ಥರ ಆಗ್ತಾವು. ಒಂದು ಡಬ್ಬದಾಗ ಹಾಕಿ ನಾವು ತೆಗೆದು ಇಟ್ಕೊಂಡ್ಬಿಟ್ರೆ ವರ್ಷವಿಡೀ ತಿನ್ಬೋದು. ನೋಡ್ರಿ ಎಷ್ಟು ಮಸ್ತಾಗ್ಯಾವು. ನೋಡಿದ್ರಲ್ಲ ಎಷ್ಟು ಸಣ್ಣ ಇರೋಂಥ ಸಂಡಿಗೆ ಎಷ್ಟು ದೊಡ್ಡದಾಯ್ತು. ಟೀ ಜೊತೆ ತುಂಬ ಚೆನ್ನಾಗಿರ್ತಾವು ಈ ಸಂಡಿಗೆ. ಒಂದು ಸಾರಿ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ನೋಡಿದ್ರೆ ತಿನ್ಬೇಕು ಅನ್ನಿಸ್ತೈತಿ. ಒಂದು ಸ್ವಲ್ಪ ಖಾರ ಉದುರಿಸ್ಕೊಂಡು ತಿನ್ಬಿಟ್ರೆ ಸಖತ್ತಾಗಿರ್ತಾವೆ ಇದ್ರ ಮೇಲೆ. ನೋಡಿದ್ರಲ್ಲ ಸಾಬುದಾನಿ ಸಂಡಿಗೆ ರೆಸಿಪಿ.
ನೋಡಿರಿ ಮತ್ತೆ ತೋರ್ಸಕತ್ತೀನಿ ಯಾವ ಥರ ಆಗ್ಯಾವ ಅಂತ ಹೇಳಿ. ತುಂಬ ಚೆನ್ನಾಗಿ ಆಗ್ಯಾವ ಅಂತಲೇ ಹೇಳ್ಬೋದು. ಸೈಜ್ ನೋಡ್ಬೋದು, ಈ ಥರ ಸೈಜ್ ಇರೋದು ಎಷ್ಟು ದೊಡ್ಡದಾಗಿ ತುಂಬ ಚೆನ್ನಾಗೈತಿ ಅಂತಲೇ ನೋಡ್ಬೋದು. ಇನ್ನೂ ಬೇರೆ ಬೇರೆ ರೆಸಿಪೀಸ್ ಕೂಡ ನನ್ನ ಚಾನಲ್ನಲ್ಲಿ ನಾನು ಮಾಡಿ ತೋರಿಸ್ತೀನಿ. ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ. ಸಬ್ಸ್ಕ್ರೈಬ್ ಮಾಡಿ, ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿರಿ. ಇನ್ನೂ ಬೇರೆ ಬೇರೆ ರೆಸಿಪಿಗಾಗಿ ನೀವು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ನಿಮ್ಗೆ ಬಂದುಬಿಡ್ತವೆ, ನೀವು ನೋಡ್ಬೋದು. ನಮಸ್ಕಾರ ರೀ.